ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ನನ್ನ ಕಾರು! ಏಯ್ ನೀನಾ? ನಾನೇ. ಅವತ್ ಆದಿ ಬೈಕ್ಗೆ ಕಲ್ಲು ಹಾಕಿ ಇವತ್ತು ನನ್ನ ಕಾರಿಗೆ ಕಲ್ಲು ಹೊಡೆದಿದ್ಯಾ? ಆರ್ ಯು ಮ್ಯಾಡ್? ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡು ಕಾರ್ ಓಡಿಸ್ತೀಯಾ? ನೋಡು, ಮರ್ಯಾದೆಯಿಂದ ಕಾವೇರಕ್ಕನ ಹಾಲನ್ನ ದುಡ್ಡು ಕೊಟ್ಟು ಅವ್ರಿಗೆ ಸಾರಿ ಕೇಳಿ ಇಲ್ಲಿಂದ ಜಾಗ ಖಾಲಿ ಮಾಡು. ರೋಡಲ್ಲಿ ಶೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಅದಕ್ಕೆ ನಾನ್ ದುಡ್ಡು ಕೊಡ್ಬೇಕಾ? ಚಾನ್ಸೇ ಇಲ್ಲ. ಶೋನಾ? ಕಷ್ಟಪಟ್ಟು ದುಡ್ಕೊಂಡು ತಿಂತಾ ಇರೋರವ್ರು. ನೀನು ಇಷ್ಟು ಚಿಕ್ಕ ರೋಡಲ್ಲಿ ಅಷ್ಟು ಫಾಸ್ಟ್ ಕಾರ್ ಓಡಿಸ್ಕೊಂಡ್ ಬಂದಿರೋದು ನಿನ್ ತಪ್ಪು. ಮರ್ಯಾದೆಯಿಂದ ಸಾರಿ ಕೇಳು. ರೋಡಿಗೆ ಅಡ್ಡದಿಡ್ಡೆ ಬಂದಿದ್ದು ಅವರು. ಕಾಮನ್ ಸೆನ್ಸ್ ಇಲ್ಲ ಈ ಲೇಡಿಗೆ. ಓ, ಕಾಮನ್ ಸೆನ್ಸ್. ಏನ್ ಮಾಡ್ತಿದ್ಯಾ ನನ್ ಕಾರ್ಗೆ? ಅಯ್ಯೋ ನನ್ ಕಾರು ಗಾಳಿಯಾಗಿ ತೆಗಿತಿದ್ಯಾ? ಏಯ್, ಮರ್ಯಾದೆಯಿಂದ ಅವಕ್ಕನ್ ಸಾರಿ ಕೇಳಿ ದುಡ್ಡು ಕೊಟ್ಟು ಹೋಗು. ಇಲ್ಲ ಅಂದ್ರೆ ನಿನಗ್ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಐ ವಿಲ್ ಟೆಲ್ ಆದಿ. ಹೋಗೆಲೆ ಬಾಲಂಗೊಚ್ಚಿ ಆದಿಗಳ್ತಾಳದು. ಮರ್ಯಾದೆಯಾಗಿ ದುಡ್ಡು ಕೊಟ್ಟು ಹೋಗು. ಅಯ್ಯೋ ನನ್ ಸ್ಯಾಂಡಲ್ಸ್ ಎಲ್ಲ ಕೆಸರಾಗೋಗಿದೆ. ಎಷ್ಟು ಕಾಸ್ಟ್ಲಿ ಗೊತ್ತಾ? ನನ್ ಡ್ರೆಸ್ಸಿಗೆ ಬೇರೆ ಮ್ಯಾಚಿಂಗ್ ಇತ್ತು, ಎಲ್ಲ ಹಾಳಾಗೋಯ್ತು. ಎಲ್ಲ ಅವಳಿಂದಾನೆ. ಆದಿ, ಶಮಿ ಬಂದು ನೋಡು. ಹಾಯ್ ಶಮಿ, ಹೌ ಆರ್ ಯು? ಶಮಿ, ಏನಾಯ್ತು? ಏನಿದು ಕಾಲಿಲ್ಲ ಕೆಸರು? ಯಾಕೆ ಎಲ್ಲರೂ ನಡ್ಕೊಂಡ್ ಬರ್ತಾ ಇದ್ದೀರಾ ಕಾರಲ್ಲಿ? ಇದೇನ್ ಶಮಿ, ಮಡ್ಬಾತಿಂದ ಅರ್ಧಂಬರ್ಧ ಎದ್ ಬಂದಾಗಿದ್ದೀರಾ? ಆದಿ, ಐ ಹೇಟ್ ದಿಸ್ ಪ್ಲೇಸ್. ಐ ಹೇಟ್ ಹರ್. ಐ ಹೇಟ್ ಹರ್. ಯಾರು ಶಮಿ? ಇನ್ಯಾರು? ಅವಳೆ. ಏನೋ ಕಾರ್ ಪಂಚರ್ ಮಾಡಿದ್ಲಾ? ಹೌದು ಆದಿ, ಅವರೆಲ್ಲ ನಮ್ಮನ್ನ ನೋಡ್ಕೊಂಡು ನಗ್ತಿದ್ರು ಗೊತ್ತಾ? ಈ ಹಳ್ಳಿ ಜನರಷ್ಟು ವರ್ಸ್ಟ್ ನನ್ ಎಲ್ಲೂ ನೋಡೇ ಇಲ್ಲ. ಏಯ್, ಏನ್ ಮಾತಾಡ್ತಾ ಇದೀಯ? ನೀನ್ ಏನ್ ಮಾತಾಡ್ತಾ ಇದೀಯ ಅನ್ನೋ ಪ್ರಜ್ಞೆ ಇದೆ ನಿನಗೆ? ನೋಡಿ ತಾತ, ಆ ಲಕ್ಷ್ಮಿ ಶಮಿತಾ ಕಾರ್ ಪಂಚರ್ ಮಾಡಿ ನಡ್ಕೊಂಡು ಹೋಗು ಅಂದಿದ್ದಾಳೆ. ನೀವು ನೋಡಿದ್ರೆ ಈ ಊರಿನ ಜನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀರಾ. ಇದೆಲ್ಲ ಪ್ರಶ್ನೆ ಮಾಡಲ್ವಾ ನೀವು? ಎಲ್ಲ ಕಾಲ್ ತೊಳ್ಕೊಂಡು ಒಳಗೆ ಬನ್ನಿ. ಏನಾಯ್ತು ಅಂತ ಈಗ ಹೇಳು ಶಮಿ. ತಾತ, ನಾವೆಲ್ಲ ಇಲ್ಲಿಗೆ ಬರ್ತಿದ್ವಾ, ಅವಾಗ ಈ ಲೇಡಿ ನಮ್ ರೂಟ್ಗೆ ಅಡ್ಡ ಬಂದ್ಲು. ದಾರಿ ಬಿಡಿ ಅಂದಿದ್ಕೆ ಗಲಾಟೆ ಮಾಡಿದ್ಲು. ನನ್ ಕಾರ್ ಗ್ಲಾಸ್ ಹೊಡೆದಾಕಿ ದುಡ್ಡು ಕೇಳಿದ್ಲು. ಓ, ಸತ್ಯನಾಶ. ತಾತ, ಇವಳು ಸುಳ್ಳು. ಲಕ್ಷ್ಮಿ, ಅವಳು ಪೂರ್ತಿ ಮಾತಾಡಿದ ಮೇಲೆ ನೀನು ಮಾತಾಡು. ತಾತ, ನಂದೇನು ತಪ್ಪಿಲ್ಲ. ನಾನ್ ದುಡ್ಡು ಕೊಡಲ್ಲ ಅಂತ ಹೇಳಿದ್ಕೆ ಶಿ ಪಂಚರ್ಡ್ ಮೈ ಕಾರ್. ಈಗ ದರಿದ್ರ ತಾತ, ಅದು ಇಲ್ಲಿಗೆ ಬರೋದಕ್ಕೆ ಆಟೋ ಕ್ಯಾಬು ಏನೂ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದ್ವಿ. ಕಾಲೆಲ್ಲ ಕೆಸರಾಗಿ ನನ್ನ ಸ್ಯಾಂಡಲ್ಸ್ ಎಲ್ಲ ಹಾಳಾಗೋಯ್ತು ತಾತ. ನಾನು ಮಾತಾಡ್ಲಾ ತಾತ ಇವಾಗ? ಇವರು ಕಾವೇರಮ್ಮ ಅಂತ. ಇವ್ರಿಗೆ ಇವಳು ಗುದ್ದಿದ್ದು. ಪಾಪ ಗುದ್ದಿದ್ದಕ್ಕೆ ಅವ್ರ ಹಾಲೆಲ್ಲ ಚೆಲ್ಲೋಯ್ತು ತಾತ. ಅದಕ್ಕೆ ನಾನು ಕ್ಷಮೆ ಕೇಳಿ ಆ ಹಾಲಿನ ದುಡ್ಡು ಕೊಡು ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಇವಳು ದುರಂಕಾರದಲ್ಲಿ ಹೋದ್ಲು. ನನಗೆ ಕೋಪ ನೆತ್ತಿಗೇರಿ ಕಾರ್ ಟೈರ್ ಪಂಚರ್ ಮಾಡಿಬಿಟ್ಟೆ.
ನೀನು ಕಾರ್ ಗ್ಲಾಸ್ ಹೊಡೆದಿದ್ದು ನಿಜಾನ? ಹೌದು, ಆದರೆ ನೋಡು, ಇನ್ನೊಬ್ಬರ ವಸ್ತುನ ಹಾಳು ಮಾಡೋ ಹಕ್ಕು ನಮಗಿಲ್ಲ. ಅದನ್ನು ವಾಪಸ್ ಕೊಡೋ ಯೋಗ್ಯತೆ ನಮಗಿಲ್ಲ ಅಂದಮೇಲೆ ಹಾಳು ಮಾಡೋಕೆ ಹೋಗ್ಬಾರ್ದು. ಅಲ್ಲ ತಾತ, ಅದು ನಾವು ಎಲ್ಲಿದ್ದೀವಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇರಬೇಕು. ಸುಮ್ಮನೆ ಮನಸ್ಸಿಗೆ ಬಂದಾಗ ಆಡೋದಲ್ಲ. ಸೂಪರ್ ತಾತ, ಸರಿಯಾಗಿ ಹೇಳಿದ್ರಿ. ಇವಳಿಗೆ ಓವರ್ ಆಗಿ ಆಡ್ತಾಳೆ. ನಾನು ಹೇಳಿದ್ದು ನಿನ್ನ ಫ್ರೆಂಡ್ಗೆ. ಶಮಿತಾ, ಈಗಿಂದೀಗಲೇ ಅವ್ರ ಕ್ಷಮೆ ಕೇಳಿ ಅವಳಿಗಾಗಿರೋ ನಷ್ಟನ್ನು ತುಂಬಿಕೊಡು. ವಾಟ್? ಬೆಳಗಿನ ಜಾವನೆ ಎದ್ದು ಹಸುನ ಮೈ ತೊಳೆದು ಮೇವು ಹಾಕಿ ಕರೆದಿರೋ ಹಾಲದು. ಅದರ ಒಂದೊಂದು ಹನಿಗೂ ಬೆಲೆ ಇದೆ. ಅಷ್ಟೇ ಯಾಕೆ, ಈ ಹಳ್ಳಿಲಿ ಕಷ್ಟಪಟ್ಟು ಕೆಲಸ ಮಾಡೋ ಪ್ರತಿಯೊಬ್ಬನ ಪ್ರತಿ ಹನಿ ಬೆವರಿಗೂ ಬೆಲೆ ಇದ್ದೇ ಇದೆ. ನಮ್ಮ ಹತ್ರ ದುಡ್ಡಿದೆ ಅಂತ ಮಾತ್ರಕ್ಕೆ ಮನಸ್ಸಿಗೆ ಬಂದಾಗ ನಡ್ಕೋಬಹುದು ಅನ್ನೋದು ತಪ್ಪು. ನಿನ್ನ ಭಾಷೆ ಮೇಲೆ ನಿನಗೆ ಹಿಡಿತಾ ಇರಲಿ. ಹಳ್ಳಿ ಜನ ಮುಗ್ಧರಿರ್ಬೋದು, ಆದರೆ ಅವರು ಅನಾಗರಿಕರಲ್ಲ. ಕವರಮ್ಮ, ಸಾಹೇಬ್ರೆ, ಹಾಲಿನ ದುಡ್ಡು ಎಷ್ಟು ಹೇಳಮ್ಮ? ಪರವಾಗಿಲ್ಲ ಸಾಹೇಬ್ರೆ. ಎಷ್ಟು ಅಂತ ಹೇಳು. 600 ರೂಪಾಯಿ ಸಾಹೇಬ್ರೆ. ಅದಕ್ಕಿಂತ ಮುಂಚೆ ನೀನು ಕಾವೇರಮ್ಮನ ಹತ್ರ ಕ್ಷಮೆ ಕೇಳು. ತಾತ, ಇವಳು ಮಾಡಿರೋ ತಪ್ಪಿಗೆ ಕ್ಷಮೆ ಏನು ಸಾರಿ ಕೇಳಬೇಕು? ಕ್ಷಮೆ ಕೇಳು ಅಂದೆ. ಸಾರಿ, ಪರವಾಗಿಲ್ಲ ಕಣವ್ವ. ಈ ದುಡ್ಡು ಇಟ್ಕೊ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸಾಹೇಬ್ರೆ. ಬರ್ತೀವಿ ನಾವು. ನಾನು ಹೊರಡ್ತೀನಿ ತಗ. ಇರಮ್ಮ, ನಮ್ಮೂರಿನ ಜನರಿಗೋಸ್ಕರ ಯಾರನ್ನ ಬೇಕಾದ್ರೂ ಎದುರು ಹಾಕೊಳ್ಳೋ ಗುಣ ಇದೆಯಲ್ಲ, ಅದನ್ನು ಯಾವತ್ತೂ ಕಳ್ಕೊಬೇಡ. ಈ ಸಾರಿನ ಅಲ್ಲೇ ಕೇಳಿದ್ರೆ ಕಾರ್ ಗ್ಲಾಸ್ ಆದರೂ ಉಳಿತು. ಆಮೇಲೆ ಅದೇನೋ ಕೆಸರು, ನನ್ನ ಸ್ಯಾಂಡಲ್ಸ್ ಹಾಳಾಯಿತು ಅಂದ್ಯಲ್ಲ, ನಮ್ಮ ಹಳ್ಳಿ ಮಣ್ಣನ್ನು ಮೈಕ್ ಸೋಗಿಸ್ಕೊಳ್ಳೋಕ್ಕೆ ಪುಣ್ಯ ಮಾಡಿರಬೇಕು. ಅದೇ ತೀರ್ಮಾನ ಆಯಿತು ಕಣೋ. 600 ರೂಪಾಯಿಗೋಸ್ಕರ ಮತ್ತೆ ಮರ್ಯಾದೆ ಕಳ್ಕೊಳ್ತೀಯ? ಮಾತಾಡ್ಸೋ. ಕಾಲು ಕೆಸರೆಲ್ಲ ಹೋಯ್ತಾ? ಹಂಡೆ ಕಾದಿದೆ, ನೀವು ಫ್ರೆಶ್ ಆಗಬಹುದು. ನೀವೆಲ್ಲ ಆರಾಮ್? ಏನು ಯಾಕೆ? ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.